ನಮಸ್ಕಾರಗಳು. ಪ್ರಿವಿಯಸ್ ವಿಡಿಯೋದೊಳಗಡೆ ಏನ್ ಮಾಡಿದ್ವಿ ಅಂದ್ರೆ ಬಹುವಾಕ್ಯ ಪ್ರಶ್ನೆಗಳನ್ನು ನೋಡ್ಕೊಂಡಿದ್ವಿ. ಇವತ್ತು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಪಾಠಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ. ಅದರೊಳಗಡೆ ಫಸ್ಟ್ನೇ ಕ್ವಶನ್ ಏನಪ್ಪಾ ಅಂತಂದ್ರ ರಾಸಾಯನಿಕ ಕ್ರಿಯೆ ಎಂದರೇನು? ರಾಸಾಯನಿಕ ಕ್ರಿಯೆ ಎಂದರೆ ಏನಪ್ಪಾ ಅಂತಂದ್ರ ಪರಮಾಣುಗಳು ಮತ್ತು ಅಣುಗಳು ಪುನರ್ ಸಂಯೋಜನೆಗೊಂಡು ಹೊಸ ವಸ್ತುಗಳು ಉತ್ಪತ್ತಿ ಆಗ್ತಿತ್ತಂದ್ರ ಅಂತಹ ಒಂದು ಕ್ರಿಯೆಗೆ ಏನಂತ ಕರೀತಾರ ಅಂದ್ರ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರೀತಾರ. ಪರಮಾಣುಗಳು ಮತ್ತು ಅಣುಗಳು ಪುನರ್ ಸಂಯೋಜನೆಗೊಂಡು ಹೊಸ ವಸ್ತುಗಳ ಉತ್ಪಾದನೆ ಆಗ್ತಿತ್ತಂದ್ರ ಅಂತಹ ಒಂದು ಕ್ರಿಯೆಗೆ ಏನಂತ ಕರೀತಾರ ಅಂದ್ರ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರೀತಾರ. ಹಂಗಾರ ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ರಾಸಾಯನಿಕ ಸಮೀಕರಣ ಅಂದ್ರೆ ಏನ? ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಪ್ರತಿವರ್ತಕಗಳು ಮತ್ತ ಉತ್ಪನ್ನಗಳನ್ನ ಸಂಕೇತಗಳ ರೂಪದಲ್ಲಿ ವ್ಯಕ್ತಪಡಿಸುವುದಕ್ಕೆ ಸಂಕೇತಗಳ ರೂಪದಲ್ಲಿ ಮತ್ತು ಸೂತ್ರಗಳ ರೂಪದಲ್ಲಿ ವ್ಯಕ್ತಪಡಿಸುವುದಕ್ಕೆ ಏನಂತ ಕರೀತಾರ ಅಂದ್ರ ರಾಸಾಯನಿಕ ಸಮೀಕರಣ ಅಂತ ಹೇಳಿ ಕರೀತಾರ. ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನ ಸಂಕೇತಗಳ ರೂಪದಲ್ಲಿ ಮತ್ತು ಸೂತ್ರಗಳ ರೂಪದಲ್ಲಿ ವ್ಯಕ್ತಪಡಿಸುವಂತಹ ಕ್ರಿಯೆಗೆ ಏನಂತ ಕರೀತಾರ ಅಂದ್ರ ರಾಸಾಯನಿಕ ಸಮೀಕರಣ ಅಂತ ಹೇಳಿ ಕರೀತಾರ. ಮ್ಯಾಗ್ನೇಸಿಯಂ ಪಟ್ಟಿಯನ್ನ ಗಾಳಿಯಲ್ಲಿ ಊರಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು. ಯಾಕಪ್ಪ ಅಂತಂದ್ರೆ ಮ್ಯಾಗ್ನೇಸಿಯಂ ಪಟ್ಟಿಯ ಮೇಲ್ಭಾಗದಲ್ಲಿ ಮ್ಯಾಗ್ನೇಸಿಯಂ ಆಕ್ಸೈಡ್ ನ ಲೇಪನವಾಗಿರ್ತದ, ಇಲ್ಲ ತನ್ನ ಕಾರ್ಬೋನೇಟ್ ನ ಲೇಪನವಾಗಿರ್ತದ, ಹೈಡ್ರಾಕ್ಸೈಡ್ ನ ಲೇಪನವಾಗಿರ್ತದ. ಆದ್ದರಿಂದ ಮರಳು ಕಾಗದದಿಂದ ಮ್ಯಾಗ್ನೇಸಿಯಂ ಪಟ್ಟಿಯನ್ನ ಉಜ್ಜಬೇಕು. ಉಜ್ಜಿದಾಗ ನಾವು ಅದನ್ನ ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದಾಗ ಸುಲಭವಾಗಿ ಒಳಪಡ್ತೀವಿ. ರಾಸಾಯನಿಕ ಸಮೀಕರಣವನ್ನ ಯಾಕೆ ಸರಿದೂಗಿಸ್ಬೇಕು ಯಾಕಪ್ಪ ಅಂತಂದ್ರ ರಾಸಾಯನಿಕ ಕ್ರಿಯೆಯನ್ನ ಯಾಕೆ ಸರಿದೂಗಿಸ್ಬೇಕಂದ್ರೆ ಏನು 9ನೇ ಕ್ಲಾಸ್ ಒಳಗಡೆ ರಾಶಿ ಸಂರಕ್ಷಣಾ ನಿಯಮದ ಬಗ್ಗೆ ಕಲ್ತು ಬಂದಿರೋಣ. ರಾಶಿಯನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶಪಡಿಸಲು ಸಾಧ್ಯವಿಲ್ಲ. ಈಗ ಪ್ರತಿವರ್ತಕ ಅಂತ ಹೇಳಿ ಇರ್ತದ ಮತ್ತ ಉತ್ಪನ್ನಗಳು ಇರ್ತವ. ಎರಡು ಕಡೆ ಏನಿರ್ತಪ್ಪ ಅಂತಂದ್ರೆ ಸಂಕೇತಗಳು ಇರ್ತವೆ, ಧಾತುಗಳು ಇರ್ತಾವ. ಆ ಧಾತುಗಳ ರಾಶಿ, ಪ್ರತಿವರ್ತಕಗಳ ರಾಶಿಯು ಮತ್ತು ಉತ್ಪನ್ನಗಳ ರಾಶಿಯು ಎರಡು ಏನಾಗಬೇಕು? ಸಮ ಆಗ್ಬೇಕು. ಇಲ್ಲಿ ಬಿಡುಗಡೆ ಆಗಿರುವಂತಹ ಉತ್ಪನ್ನಗಳ ಧಾತುಗಳ ರಾಶಿಯು ಪ್ರತಿವರ್ತಕಗಳ ಧಾತುಗಳ ರಾಶಿಗೆ ಸಮವಾಗಬೇಕು. ಆದ್ದರಿಂದ ರಾಸಾಯನಿಕ ಕ್ರಿಯೆಯನ್ನು ನಾವು ಸರಿದೂಗಿಸಬೇಕಾಗ್ತದೆ. ನೋಡ್ರಿ, ಬಿಡುಗಡೆಯಾಗುವಂತಹ ಉತ್ಪನ್ನಗಳಲ್ಲಿ ಉಂಟಾಗ್ತಕ್ಕಂಥ ಧಾತುಗಳ ರಾಶಿಯು ಮತ್ತು ಪ್ರತಿವರ್ತಕದಲ್ಲಿರ್ತಕ್ಕಂತಹ ಧಾತುಗಳ ರಾಶಿಯು ಎರಡೂ ಏನಾಗ್ಬೇಕಾಗ್ತದ? ಸಮ ಆಗ್ಬೇಕಾಗ್ತದ. ಆದ್ದರಿಂದ ನಾವು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಬೇಕಾಗ್ತದೆ. ಸಸ್ಯಜನ್ಯ ದ್ರವ್ಯಗಳು ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಮತ್ತು ಉಸಿರಾಟ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗಳಾಗಿವೆ. ಏಕೆ ಅಂತ ಕೇಳ್ಯಾರ? ಇವು ಎರಡೂ ಕ್ರಿಯೆಯಲ್ಲಿ ಏನ್ ಬಿಡುಗಡೆ ಆಗ್ತದಪ್ಪ ಅಂತಂದ್ರ ಉಷ್ಣ ಬಿಡುಗಡೆ ಆಗ್ತದ. ಆದ್ದರಿಂದ ಈ ಎರಡೂ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಆಗ್ಯಾವ. ನೋಡ್ರಿ, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು, ಅಲ್ಲಿ ಸಹಿತ ಉಷ್ಣ ಬಿಡುಗಡೆ ಆಗ್ತದ. ನಾವು ಉಸಿರಾಟ ಕ್ರಿಯೆಯನ್ನ ಮಾಡ್ತೀವಿ ನೋಡಿ. ಈಗ ಆಕ್ಸಿಜನ್ ಅನ್ನು ಒಳಗೆ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಬಿಡ್ತೀವಿ. ಬಿಡುವಾಗ ಸ್ವಲ್ಪ ಉಷ್ಣ ಬಿಡುಗಡೆ ಆಗ್ತದ. ಉಷ್ಣ ಬಿಡುಗಡೆ ಆಗುವುದರಿಂದ ಅಲ್ಲಿ ಏನಾಗ್ತದಪ್ಪ ಅಂತ ಅದು ಇವು ಎರಡು ರಾಸಾಯನಿಕ ಕ್ರಿಯೆಗಳು ಎದಕ್ಕೆ ಉದಾಹರಣೆ ಆಗ್ಯಾವ ಅಂದ್ರೆ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಆಗ್ಯಾವ. ಇನ್ನು ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ ಎಂದರ. ಪ್ರಕ್ಷೇಪಣ ಕ್ರಿಯೆ ಅಂದ್ರ ನೀರಿನೊಳಗಡೆ ವಿಲೀನ ಆಗಂಗಿಲ್ಲ, ಅಂತಹ ಒಂದು ಕ್ರಿಯೆಗೆ ಏನಂತ ಕರೀತಾರ ಅಂದ್ರೆ ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರ. ಅಂದ್ರೆ ಜಲ ವಿಲೀನಗೊಳ್ಳದ ವಸ್ತುವಿಗೆ ನಾವೇನಂತ ಕರಿಬೇಕು? ಪ್ರಕ್ಷೇಪಣ. ನೋಡ್ರಿ, BaSO4 ಬೇರಿಯಂ ಸಲ್ಫೇಟ್ ಸಿಗ್ತದ. ಇದ ಏನಪ್ಪಾ ಅಂತಂದ್ರ ಜಲ ವಿಲೀನಗೊಳ್ಳದ
ಬಿಳಿಯ ಪ್ರಕ್ಷೇಪ, ಜಲ ವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪ, ಜಲ ವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪ. ನೋಡ್ರಿ ಉದಾಹರಣೆ ಯಾವ್ದಪ್ಪ ಅಂತಂದ್ರ BaSO4 ಬೇರಿಯಂ ಸಲ್ಫೇಟ್. ಇದು ಎದಕ್ಕೆ ಉದಾಹರಣೆ ಆಗ್ಯದಪ್ಪ ಅಂತಂದ್ರ ಪ್ರಕ್ಷೇಪಣಕ್ಕೆ ಉದಾಹರಣೆ. ಪ್ರಕ್ಷೇಪಣ ಕ್ರಿಯೆ ಅಂದ್ರೆ ಏನಪ್ಪ ಅಂತಂದ್ರ ಜಲ ವಿಲೀನಗೊಳ್ಳದ ವಸ್ತುವಿಗೆ ನಾವೇನು ಕರಿಬೇಕು, ಪ್ರಕ್ಷೇಪ ಅಂತ ಹೇಳಿ ಕರೀತಾರೆ. ಹಂಗಾರೆ ಸಂಕ್ಷಾರಣ ಕ್ರಿಯೆ ಎಂದರೇನು? ಸಂಕ್ಷಾರಣ ಅಂದ್ರೆ ಏನು? ಲೋಹಗಳು ಗಾಳಿಯೊಂದಿಗೆ, ಗಾಳಿ ಮತ್ತು ತೇವಾಂಶ, ಗಾಳಿ ಮತ್ತು ತೇವಾಂಶ ಇತ್ಯಾದಿಗಳೊಂದಿಗೆ ವರ್ತಿಸಿ ನಶಿಸಿ ಹೋಗುವುದನ್ನ ನಾವೇನಂತ ಕರಿತೀವಿ, ಸಂಕ್ಷಾರಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಲೋಹಗಳು ಗಾಳಿ ಮತ್ತು ತೇವಾಂಶ ಇತ್ಯಾದಿಗಳೊಂದಿಗೆ ವರ್ತಿಸಿ ನಶಿಸಿ ಹೋಗುವುದನ್ನು ನಾವೇನಂತ ಕರಿತೀವಿ, ಸಂಕ್ಷಾರಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಓಕೆ, ಇದು ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಎಷ್ಟು ಇಂಪಾರ್ಟೆಂಟ್ ಐತಿ. ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನು ಹಾಯಿಸಲು ಕಾರಣವೇ ನೋಡ್ರಿ. ಸೆಪ್ಟೆಂಬರ್ 2020 ಕೇಳ್ಯಾರ. ಆಮೇಲೆ ಮಾರ್ಚ್ 2023 ಒಳಗಡೆ ಕೇಳ್ಯಾರ. ಮಾರ್ಚ್ 2023, ಏಪ್ರಿಲ್ 2025 ಪ್ರಥಮ ಪರೀಕ್ಷೆ ಒಳಗಡೆ ಕೇಳ್ಯಾರ. ಇದು ಬಹಳಷ್ಟು ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು. ಚಿಪ್ಸ್ ತಯಾರಿಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲವನ್ನು ಹಾಯಿಸಲು ಕಾರಣವೇನು? ಯಾಕೆ ಹಾಯಿಸ್ತಾರಪ್ಪ ಅಂತಂದ್ರ ಆಹಾರ ಪದಾರ್ಥಗಳು, ಕೊಬ್ಬಿನ ಪದಾರ್ಥಗಳು ಏನಾಗ್ತಾವಪ್ಪ ಅಂತಂದ್ರ ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆಗೆ ಒಳಪಡ್ತಾವ. ಕೊಬ್ಬಿನ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು ಇವೆಲ್ಲ ಮತ್ತು ಎಣ್ಣೆ ಪದಾರ್ಥಗಳು ಇವೆಲ್ಲ ಯಾವುದಕ್ಕೆ ಒಳಪಡ್ತಾವ ಅಂದ್ರ ಉತ್ಕರ್ಷಣೆಗೆ ಒಳಪಡ್ತಾವ. ಉತ್ಕರ್ಷಣೆಗೆ ಒಳಪಟ್ಟು ತಮ್ಮ ರುಚಿ ಮತ್ತು ವಾಸನೆಯಲ್ಲಿ ಬದಲಾವಣೆ ಮಾಡ್ಕೋತಾವ. ಆದ ಕಾರಣ ನಾವು ಅದನ್ನು ತಡೆಗಟ್ಟಲಿಕ್ಕೆ ಚಿಪ್ಸ್ ಪೊಟ್ಟಣಗಳಲ್ಲಿ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲವನ್ನ ಹಾಯಿಸಬೇಕು. ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಹಾಯಿಸಲು ಕಾರಣವೇನಪ್ಪಾ ಅಂತಂದ್ರ ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ನೈಟ್ರೋಜನ್ ಅನಿಲವನ್ನ ಚಿಪ್ಸ್ ಪಾಕೆಟ್ ಒಳಗಡೆ ಹಾಯಿಸಬೇಕು ಹೇಳಿ ಬರಿಬೇಕು. ಓಕೆ, ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುತ್ತಾರೆ ಯಾಕ? ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಯಾಕೆ ಬಳಿತಾರ? ಅವುಗಳ ಸಂಕ್ಷಾರಣವನ್ನು ತಡೆಗಟ್ಟಲು ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿತಾರೆ. ಕಮಟುವಿಕೆ ಎಂದರೇನು? ನೆಕ್ಸ್ಟ್ ಕ್ವಶನ್, ಕಮಟುವಿಕೆ ಎಂದರೇನು? ಓಕೆ, ಕಮಟುವಿಕೆ ಎಂದರೇನು? ಕಮಟುವಿಕೆ ನೋಡ್ರಿ ಎಷ್ಟು ಇಂಪಾರ್ಟೆಂಟ್. 2021-25 ಒಳಗಡೆ ಒಂದನೇ ಪರೀಕ್ಷೆ, 2024 ಒಳಗಡೆ ಪ್ರಥಮ ಪರೀಕ್ಷೆ ಒಳಗಡೆ, 2022 ಏಪ್ರಿಲ್ ಒಳಗಡೆ ಕೇಳಿದ. ಕಮಟುವಿಕೆ ಎಂದರೇನು? ಕಮಟುವಿಕೆ ಅಂದ್ರ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆಗೊಂಡು ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆಗೊಂಡು ತಮ್ಮ ರುಚಿ ಮತ್ತು ವಾಸನೆಯನ್ನು ಬದಲಾಯಿಸಿಕೊಳ್ಳುವಂತಹ ಕ್ರಿಯೆಗೆ ಕಮಟುವಿಕೆ ಎನ್ನುವರು. ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆಗೊಂಡು ತಮ್ಮ ರುಚಿ ಮತ್ತು ವಾಸನೆಯನ್ನ ಬದಲಾಯಿಸಿಕೊಳ್ಳುವಂತಹ ಒಂದು ಕ್ರಿಯೆಗೆ ಏನಂತ ಕರೀತಾರ ಅಂದ್ರ ಕಮಟುವಿಕೆ ಅಂತ ಹೇಳಿ ಕರೀತಾರ. ನೆಕ್ಸ್ಟ್, ಈ ಕಮಟುವಿಕೆ ಆಗ್ತದೆ. ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆ ಆದವು ಅಂತ ತಿಳ್ಕೊರಿ, ಅವುಗಳ ರುಚಿ ಮತ್ತು ವಾಸನೆ ಬದಲಾಗ್ತದೆ, ಅದಕ್ಕೆ ನಾವು ಕಮಟುವಿಕೆ ಅಂತ ಹೇಳಿ ಕರಿತೀವಿ. ಕಮಟುವಿಕೆ ಆಗ್ತದೆ, ಇದನ್ನ ತಡೆಗಟ್ಟಬೇಕಲ್ಲ. ಹೆಂಗ ತಡೆಗಟ್ಟಬೇಕಾದ್ರೆ ಮೊದಲು ಎದರಿಂದ ಆಗ್ತದೆ ಅನ್ನೋದು ನೋಡ್ಕೋಬೇಕು. ಎದರಿಂದ ಆಗ್ತದೆ? ಅದು ಉತ್ಕರ್ಷಣೆದಿಂದ ಆಗ್ತದೆ. ಉತ್ಕರ್ಷಣೆ ಅಂದ್ರೆ ಏನ? ಗಾಳಿ ಹೋಗ್ಬೇಕಾದ್ರ ಒಳಗಡೆ, ಗಾಳಿ ಹೋಗಿ ಗಾಳಿ ಒಳಗಿಂದ ಆಕ್ಸಿಜನ್ ಆಹಾರದೊಂದಿಗೆ ಸೇರ್ಕೊಂತ ಅಂತ ತಿಳ್ಕೊರಿ, ಅವು ಉತ್ಕರ್ಷಣೆ ಆಗ್ತವ. ಆಮೇಲೆ ಆಹಾರ ಕೆಟ್ಬಿಡ್ತದೆ, ಅಂದ್ರೆ ಕಮಟುವಿಕೆ ಒಳಪಡ್ತದೆ. ಅದನ್ನ ನಾವು ತಡೆಗಟ್ಟಿದೀವಿ ಅಂತ ತಿಳ್ಕೊರಿ, ನಾವು ಕಮಟುವಿಕೆಯನ್ನು ತಡೆಗಟ್ಟಬಹುದು. 2 ವಿಧಾನಗಳನ್ನ ಹೇಳದ. ಅವು ಯಾವ 2 ವಿಧಾನಗಳು? ಕಮಟುವಿಕೆಯನ್ನು ತಡೆಗಟ್ಟಬೇಕಾದ್ರ
ಮೊಟ್ಟ ಮೊದಲನೇ ಬಾರಿಗೆ ನಾವು ಇಲ್ಲಿ ಬರ್ತೀವಿ ನೋಡಿ, ಖಾಲಿ ಜಾಗ ಇದ್ದಲ್ಲಿ ಗಾಳಿ ಪ್ರವೇಶಿಸದ ಸ್ಥಳದಲ್ಲಿ ಸಂಗ್ರಹಿಸಿಡಬೇಕು. ಏನನ್ನ? ಆಹಾರವನ್ನ ಸಂಗ್ರಹಿಸಿಡಬೇಕು. ಆಹಾರವನ್ನ ಅಥವಾ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳನ್ನ ಗಾಳಿ ಪ್ರವೇಶಿಸಿದ ಸ್ಥಳದಲ್ಲಿ ಸಂಗ್ರಹಿಸಿಡಬೇಕು. ಫಸ್ಟ್ ಪಾಯಿಂಟ್ ನೋಡಿ, ಬಹಳಷ್ಟು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಸಲ ಕ್ವಶನ್ ಕೇಳ್ಯಾರ, ಈ ಸಲನು ಕೇಳುವಂತ ಸಾಧ್ಯತೆ ಇರಲ್ಲ. ಗಾಳಿ ಪ್ರವೇಶಿಸದ ಸ್ಥಳದಲ್ಲಿ ಸಂಗ್ರಹಿಸಿಡಬೇಕು. ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ ನೋಡ್ರಿ, ಇಲ್ಲೇ ಬರಿತನು. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರ ಪ್ರತಿ ಉತ್ಕರ್ಷಕಗಳನ್ನ ಬಳಸುವುದು. ಆಹಾರದೊಳಗಡೆ ಪ್ರತಿ ಉತ್ಕರ್ಷಕಗಳನ್ನು ಬಳಸುವುದು ಅಂದ್ರೆ ಉತ್ಕರ್ಷಣಗೊಳ್ಳುವುದರ ವಿರುದ್ಧವಾಗಿ, ಅದಕ್ಕೆ ಪ್ರತಿ ಅಂತ ಹೇಳ್ತಾರೆ. ಪ್ರತಿ ಉತ್ಕರ್ಷಣೆಗೊಳಿಸುವುದು ಅಥವಾ ಪ್ರತಿ ಉತ್ಕರ್ಷಕಗಳನ್ನು ಪ್ರತಿ ಉತ್ಕರ್ಷಕಗಳನ್ನು ಬಳಸುವುದು. ಉದಾಹರಣೆ, ಪ್ರತಿ ಉತ್ಕರ್ಷಕಗಳನ್ನ ಬಳಸುವುದಕ್ಕೆ ಉದಾಹರಣೆ ಯಾವ್ದಪ್ಪ ಅಂತಂದ್ರ, ನೀವು ನೋಡ್ಕೊಂಡ್ರಲ್ಲ, ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನ ಹಾಯಿಸಬೇಕಂತ ಹೇಳಿ. ನೈಟ್ರೋಜನ್ ಅನ್ನೋದು ಪ್ರತಿ ಉತ್ಕರ್ಷಕರಿ. ಅದನ್ನ ಚಿಪ್ಸ್ ಪೊಟ್ಟಣ ಒಳಗಡೆ ಹಾಕಿದ್ವಿ ಅಂತ ತಿಳ್ಕೊರಿ, ಚಿಪ್ಸ್ಗಳು ಉತ್ಕರ್ಷಣೆಗೆ ಒಳಪಡಂಗಿಲ್ಲ, ಕಮಟುವಿಕೆಗೆ ಒಳಪಡಂಗಿಲ್ಲ. ಕಮಟುವಿಕೆಯನ್ನು ತಡೆಗಟ್ಟುವಂತಹ 2 ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ರ, ಗಾಳಿ ಪ್ರವೇಶಿಸುವ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಿಡಬೇಕು. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಹಾರಗಳಲ್ಲಿ ಪ್ರತಿ ಉತ್ಕರ್ಷಕಗಳನ್ನ ಬಳಸಬೇಕು. ಇವುಗಳನ್ನ ಬಳಸುವುದರಿಂದ ನಾವು ಕಮಟುವಿಕೆಯನ್ನ ತಡೆಗಟ್ಟಬಹುದು. ಇನ್ನು ನೋಡಿ, ಜಿಂಕ್ ಆಕ್ಸೈಡ್ ಜೊತೆಗೆ ಏನ್ ಸೇರಿದಪ್ಪ ಅಂತಂದ್ರೆ ಕಾರ್ಬನ್ ಸೇರಿದ, ಅದರಿಂದ ಜಿಂಕ್ ಬಿಡುಗಡೆ ಆಗಿದೆ. ಕಾರ್ಬನ್ ಇಂದ ಏನ್ ಕೆಲಸ ಮಾಡಿದಪ್ಪ ಅಂತಂದ್ರ ಜಿಂಕ್ ಆಕ್ಸೈಡ್ ನಿಂದ ಆಕ್ಸಿಜನ್ ತಗೊಂಡ್ ಬಂದದ. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಅದ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಎಷ್ಟು ಸಲ ಕೇಳ್ಯಾರಿದ. ಮತ್ತೆ ಇದು ಕಠಿಣ ಪ್ರಶ್ನೆ. ಅದು ಏನ್ ಕಠಿಣ ಪ್ರಶ್ನೆ? ಹೆಂಗೈತಿ ಕಠಿಣ ಪ್ರಶ್ನೆ? ಇದರಾಗ ಯಾವ್ದು ಉತ್ಕರ್ಷಣೆ ಐತಿ, ಯಾವ್ದು ಅಪಕರ್ಷಣೆ ಐತಿ ಅದನ್ನ ಹುಡ್ಕ್ಯಾಡ್ಬೇಕಷ್ಟ. ಈಸಿಲಿ 1 ಮಾರ್ಕ್ಸ್ ಬರ್ತದೆ. ನೋಡ್ರಿ, ಜಡ್ಡನೋ ಇದ್ದಿದ್ದು ಆಕ್ಸಿಜನ್ ಅನ್ನ ಕಳ್ಕೊಂಡು ಅಪಕರ್ಷಣೆ ಆಗ್ಯದ. ನೋಡ್ರಿ, ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನ ಹೆಸರಿಸಂದಾರ, ಉತ್ಪನ್ನಗಳನ್ನಲ್ಲ, ಪ್ರತಿವರ್ತಕಗಳನ್ನ ಹೆಸರಿಂದ. ಯಾವ ಉತ್ಕರ್ಷಣೆ ಆಗ್ಯದ, ಯಾವ್ದು ಅಪಕರ್ಷಣೆ ಆಗ್ಯದ ಅದು ನೋಡಿ. ಜಡ್ಡನೋ ಇದ್ದಿದ್ದು ಆಕ್ಸಿಜನ್ ಅನ್ನ ಕಳ್ಕೊಂಡು ಅಪಕರ್ಷಣೆ ಆಗ್ಯದ. ನೋಡ್ರಿ, ಕಾರ್ಬನ್ ಆಕ್ಸಿಜನ್ ಅನ್ನ ಪಡ್ಕೊಂಡು ಕಾರ್ಬನ್ ಮೊನಾಕ್ಸೈಡ್ ಆಗಿದೆ. ಕಾರ್ಬನ್ ಇದ್ದಿದ್ದು ಆಕ್ಸಿಜನ್ ಅನ್ನ ಪಡ್ಕೊಂಡು ಕಾರ್ಬನ್ ಮೊನಾಕ್ಸೈಡ್ ಆಗಿದೆ. ನೋಡ್ರಿ, ಯಾವುದು ಆಕ್ಸಿಜನ್ ಅನ್ನ ಪಡ್ಕೋತದ ನೋಡ್ರಿ ಅದು ಉತ್ಕರ್ಷಣೆ, ಯಾವುದು ಆಕ್ಸಿಜನ್ ಅನ್ನ ಕಳ್ಕೋತದಲ್ಲ ಅದು ಅಪಕರ್ಷಣೆ. ಹಂಗಾದ್ರ ಈ ರಾಸಾಯನಿಕ ಕ್ರಿಯೆ ಒಳಗಡೆ ಇವೆರಡು ಪ್ರತಿವರ್ತಕಗಳಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಯಾವುದು? ಇದು ಒಂದೇದು ನೋಡ್ರಿ. ಜಡ್ಡನ್ನು ಇದ್ದಿದ್ದು ಈಚೆ ಕಡೆ ಬಂದ ಆಕ್ಸಿಜನ್ ಅನ್ನ ಕಳ್ಕೊಂಡು ಅಪಕರ್ಷಣೆ ಆಗೈತೆ ಅಂದ ಬಳಕ ಇದು ಜಡ್ಡನ್ನು ಇದ್ದಿದ್ದು ಅಪಕರ್ಷಣೆ. ಮತ್ ಕಾರ್ಬನ್ ಈಚೆ ಕಡೆ ಬಂದಾಗ ಏನಾಗಿದೆ, ಆಕ್ಸಿಜನ್ ಅನ್ನು ಪಡ್ಕೊಂಡದ. ಕಾರ್ಬನ್ ಆಕ್ಸಿಜನ್ ಅನ್ನು ಪಡೆದುಕೊಂಡು ಉತ್ಕರ್ಷಣೆಗೊಂಡಿದೆ. ಹಂಗಾರ ಪ್ರತಿವರ್ತಕ ಯಾವ್ದಪ್ಪ ಅಂತಂದ್ರ ಪ್ರತಿವರ್ತಕ ಕಾರ್ಬನ್ ಇದ್ದಿದ್ದು ಉತ್ಕರ್ಷಕವಾಗಿದೆ. ಪ್ರತಿವರ್ತಕ ಕಾರ್ಬನ್ ಇದ್ದಿದ್ದು ಉತ್ಕರ್ಷಕ ಆಗ್ಯದ. ನೆಕ್ಸ್ಟ್ 32ನೇ ಪ್ರಶ್ನೆ. ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಎಂಬ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ. ಈ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳು ಯಾವುವು ಕೇಳ್ಯಾರ. ಇಲ್ಲಿ ನೋಡ್ರಿ, ಸೆಕೆಂಡ್. ಸೋಡಿಯಂ ಸಲ್ಫೇಟ್ Na2SO4 ಪ್ಲಸ್ ಅದರ ಜೊತೆಗೆ ಬೇರಿಯಂ ಕ್ಲೋರೈಡ್ ಅನ್ನು ಹಾಕ್ಯಾರ, BaCl2. ಉತ್ಪನ್ನಗಳು ಏನ್ ಬರ್ತಾವ ಅಂತಂದ್ರ ಬೇರಿಯಂ ಸಲ್ಫೇಟ್. ನೋಡ್ರಿ, ಅಯಾನುಗಳ ವಿನಿಮಯವಾಗಿ ಬೇರಿಯಂ ಸಲ್ಫೇಟ್ ಬರ್ತದ.
ಅದರ ಜೊತೆಗೆ NaCl ಬಿಡುಗಡೆ ಆಗುತ್ತೆ. ಇಲ್ಲಿ ನೋಡ್ರಿ ಎರಡು ವಸ್ತುಗಳು ಬಂದು ಇದ ಏನಪ್ಪಾ ಅಂತಂದ್ರೆ ಇದು ಎರಡು ವಸ್ತುಗಳು ಯಾವ ಬಂದಪ್ಪ ಅಂದ್ರೆ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಬಂದವು. ಬೇರಿಯಂ ಸಲ್ಫೇಟ್ ಅನ್ನೋದು ಜಲ ವಿಲೀನಗೊಳ್ಳದ ಪ್ರಕ್ಷೇಪ, ಜಲ ವಿಲೀನಗೊಳ್ಳದ ಪ್ರಕ್ಷೇಪ, ಜಲ ವಿಲೀನಗೊಳ್ಳದ ಪ್ರಕ್ಷೇಪ ಯಾವುದು? ಬೇರಿಯಂ ಕ್ಲೋರೈಡ್. ಅವರು ಯಾವುದು ಜಲ ವಿಲೀನಗೊಳ್ಳತದ ಅಂತ ಕೇಳಿಲ್ಲ. ಯಾವ ಅಯಾನುಗಳು ಜಲ ವಿಲೀನಗೊಳ್ಳದ ಪ್ರಕ್ಷೇಪವನ್ನು ಉಂಟು ಮಾಡ್ತಾವ? ಬರೇ ಜಲ ವಿಲೀನಗೊಳ್ಳದ ಪ್ರಕ್ಷೇಪ ಅಲ್ಲ, ಇದು ಬಿಳಿಯ ಪ್ರಕ್ಷೇಪ, ವೈಟ್ ಪ್ರಿಸಿಪಿಟೇಟ್ ಅಂತ ಬರ್ತದೆ, ಬಿಳಿಯ ಪ್ರಕ್ಷೇಪ. ಯಾವ ಅಯಾನುಗಳು? ಇಲ್ಲಿ ಯಾವ್ಯಾವ ಅಯಾನುಗಳು ಅದಾವ? ಬೇರಿಯಂ ಅನ್ನುವಂತ ಒಂದು ಅಯಾನ್ ಅದ ಮತ್ತು ಸಲ್ಫೇಟ್ ಅನ್ನುವಂತ ಒಂದು ಅಯಾನ್. ಯಾವ ಚಾರ್ಜಸ್ ಏನ್ರಿ? ಬೇರಿಯಂ +2 ಸಲ್ಫೇಟ್ -2 ಚಾರ್ಜಸ್. ಯಾವ್ಯಾವ ಅಯಾನುಗಳು ಅಂದ್ರ ಬೇರಿಯಂ +2 ಮತ್ತು ಸಲ್ಫೇಟ್ -2 ಚಾರ್ಜಸ್. ಇವು ಏನಪ್ಪಾ ಅಂತಂದ್ರ ಈ ಅಯಾನುಗಳು ಜಲ ವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪವನ್ನ ಉಂಟು ಮಾಡ್ತಾವ. ಯಾವಾಗ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಎರಡು ಸೇರ್ಕೊಂಡಾಗ, ಎರಡು ಸೇರಿದಾಗ ರಾಸಾಯನಿಕ ಕ್ರಿಯೆ ನಡೆದಾಗ ಬೇರಿಯಂ ಮತ್ತು ಸಲ್ಫೇಟ್ ಇವೆರಡು ಜಲ ವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪವನ್ನು ಉಂಟು ಮಾಡ್ತವೆ. ಎರಡು ಅಯಾನುಗಳು ಉಂಟು ಮಾಡ್ತವೆ. ನೆಕ್ಸ್ಟ್, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ. ಜೂನ್ 2023 ಒಳಗಡೆ ಒಂದ್ಸರ್ತಿ ಕೇಳಿದ್ರು. ಆಮೇಲೆ ಸೆಪ್ಟೆಂಬರ್ 2020 ಒಳಗಡೆ ಒಂದ್ಸರ್ತಿ ಕೇಳ್ಯಾರ. ಸುಲಭವಾದಂತ ಪ್ರಶ್ನೆ, ಅತ್ಯಂತ ಸುಲಭವಾದಂತ ಪ್ರಶ್ನೆ. ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಏನ್ರಿ? CaO. ಇದು ಯಾವ ಸ್ಥಿತಿ ಒಳಗಡೆ ಇರ್ತದ? ಘನ ಸ್ಥಿತಿ ಒಳಗಡೆ ಇರ್ತದ. ಅದಕ್ಕೆ ನಾ ಸಾಲಿಡ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ, ವರ್ತಿಸಿದಾಗ ಅಂದ್ರೆ ನಾವು ಪ್ಲಸ್ ಹಾಕಿ ನೀರನ್ನ ಬರೀರಿ. H2O ಅದು ಯಾವ ಸ್ಥಿತಿ ಒಳಗಡೆ ಇರ್ತದ? ಲಿಕ್ವಿಡ್ ಸ್ಥಿತಿ ಒಳಗಡೆ ಇರ್ತದ, H2O. ಸೊ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ ಅಂದರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿ ಆಗ್ತದ. ಇದು ಅಕ್ವೇಸ್ ಸ್ಟೇಟ್ ಒಳಗಡೆ ಇರ್ತದೆ. ಓಕೆ, ಹಂಗಾರೆ ಇದು ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಏನಿದು? ಇದು ಕನ್ನಡದಾಗ ಹೇಳ್ಬೇಕಂದ್ರ ಸುಟ್ಟ ಸುಣ್ಣ, ಸುಟ್ಟ ಸುಣ್ಣ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರ ಅರಳಿದ ಸುಣ್ಣ, ಅರಳಿದ ಸುಣ್ಣ, ಅರಳಿದ ಸುಣ್ಣ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರ ಅರಳಿದ ಸುಣ್ಣ, ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರ ಸುಟ್ಟ ಸುಣ್ಣ. ನೆಕ್ಸ್ಟ್ ಕ್ವಶನ್, ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಮ್ಯಾಗ್ನೀಸಿಯಂ ಆಕ್ಸೈಡ್ ಬದಲಾಗುತ್ತದೆ. ಈ ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ. ಈ ಕ್ರಿಯೆಯ ವಿಧವನ್ನು ತಿಳಿಸಿ ಅಂತಾರೆ. ನೋಡ್ರಿ, ಮ್ಯಾಗ್ನೀಸಿಯಂ ಪಟ್ಟಿಯನ್ನ ನಾವು ಗಾಳಿಯೊಂದಿಗೆ ಉರಿಸಿದಾಗ ಅದು ಏನ್ ಬಿಡುಗಡೆ ಮಾಡ್ತದಪ್ಪ ಅಂತಂದ್ರ ಬಿಳಿಯ ಜ್ವಾಲೆಯನ್ನ ಬಿಡುಗಡೆ ಮಾಡ್ತದ. ಬಿಳಿಯ ಜ್ವಾಲೆಯನ್ನ ಬಿಡುಗಡೆ ಮಾಡ್ತದ. ಕೆಳಗ ಬೂದಿ ಬರ್ತೈತಿ. ಆ ಬೂದಿ ಒಂದು ಪೌಡರ್ ಬರ್ತದೆ, ಬಿಳಿ ಬಣ್ಣದ ಪೌಡರ್. ಅದ ಏನಪ್ಪಾ ಅಂತಂದ್ರೆ ಮ್ಯಾಗ್ನೀಸಿಯಂ ಆಕ್ಸೈಡ್. ಸಾಲಿಡ್ ಸ್ಟೇಟ, ಗ್ಯಾಸಿಯಸ್ ಸ್ಟೇಟ ಮತ್ತು ಸಾಲಿಡ್ ಸ್ಟೇಟ್. ಈಗ ಇಲ್ಲಿ ನಡೆದಿರತಕ್ಕಂತಹ ಕ್ರಿಯೆ ವಿಧ ಯಾವುದು? ವಿಧಗಳು ಬರ್ತಾವೆ. ಯಾವ ವಿಧಗಳು? ಸಂಯೋಗ ಕ್ರಿಯೆ, ವಿಭಜನೆ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ವಿಭಜನೆ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಬರ್ತದೆ. ಇಲ್ಲಿ ಯಾವ ಕ್ರಿಯೆ ನೋಡ್ರಿ? ಪ್ರತಿವರ್ತಕಗಳು ಎರಡದವ, ಉತ್ಪನ್ನ ಒಂದೇ ಐತೆ ಅಂದ ಬಳಕ ಇದು ಯಾವ ಕ್ರಿಯೆ ಅಂತಂದ್ರ ಸಂಯೋಗ ಕ್ರಿಯೆ. ಪ್ರತಿವರ್ತಕಗಳು ಒಂದೇ ಇದ್ದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿ ಆಗ್ತಿತ್ತಂದ್ರ ಆ ಕ್ರಿಯೆಗೆ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಯಾವುದು ಹೆಚ್ಚು ಕ್ರಿಯಾಶೀಲ ಧಾತು ಇರ್ತದೆ ನೋಡ್ರಿ, ಅದು ಕಡಿಮೆ ಕ್ರಿಯಾಶೀಲ ಧಾತುವನ್ನ ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವಂತ ಕ್ರಿಯೆಗೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಅಯಾನುಗಳ ವಿನಿಮಯದಿಂದ ಉಂಟಾಗ್ತಕ್ಕಂಥ ಒಂದು ಕ್ರಿಯೆಗೆ ಏನಂತ ಕರಿತೀವಿ ಅಂದ್ರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಎರಡು ಪ್ರತಿವರ್ತಕಗಳು ಸೇರ್ಕೊಂಡು ಒಂದೇ ಒಂದು ಪ್ರತಿವರ್ತಕವನ್ನು ಉಂಟು ಮಾಡ್ಯಾವ. ಆದ್ದರಿಂದ ಈ ರಾಸಾಯನಿಕ ಕ್ರಿಯೆಯು ಸಂಯೋಗ ಕ್ರಿಯೆ ಆಗಿದೆ. ಈ ರಾಸಾಯನಿಕ ಕ್ರಿಯೆ ಸಂಯೋಗ ಕ್ರಿಯೆ. ನೋಡ್ರಿ, ಕೆಳಗೆ ಕೊಟ್ಟಿರುವ ಚಿತ್ರದ ಮೂಲಕ ತೋರಿಸಿರುವ ಪ್ರಯೋಗದಲ್ಲಿ ಕಂದು ಬಣ್ಣದ ಧೂಮ ಉಂಟಾಗಲು ಕಾರಣವೇನು? ನೋಡ್ರಿ, ಇಂಪಾರ್ಟೆಂಟ್ ಬಾಳ್ರಿ. ಇವು ಕಾನ್ಸೆಪ್ಟ್ ಎಲ್ಲ ಕನ್ಫ್ಯೂಸ್ ಮಾಡ್ತಾವ, ತಿಳ್ಕೊಬೇಕಾಗ್ತದ. ಸುಲಭವಾದಂತ ಪ್ರಶ್ನೆ ಅನ್ನೋದ. ನೋಡ್ರಿ, ಕೊಟ್ಟಿರುವ ಚಿತ್ರ ಏನೇನ್ ಕೊಟ್ಟಾರ? ಇಲ್ಲಿ ಬರ್ನರ್ ಕೊಟ್ಟಾರ, ಸೀಸದ ನೈಟ್ರೇಟ್ ನಿಮ್ಗೆ ಕಾಣಿಸ್ಲಿಕ್ಕಿಲ್ಲ ಆದ್ರೂ ನಾ ಹೇಳ್ತೇನೆ. ಸೀಸದ ನೈಟ್ರೇಟ್ ಮತ್ತೆ ಇಲ್ಲಿ ಕಂದು ಬಣ್ಣದ ಧೂಮ ಬಿಡುಗಡೆ ಆಗಿದೆ.
ಒಂದು ಪ್ರಣಾಳದೊಳಗಡೆ ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಏನ್ ಮಾಡೋಣಪ್ಪ ಅಂತಂದ್ರ ಸೀಸದ ನೈಟ್ರೇಟ್ ಅನ್ನ ತಗೊಂಡು PbNO3 ಟ್ವಾಯ್ಸ್ ಅಂತ ಹೇಳಿ ಬರ್ತದೆ. ಒಂದು ಪ್ರಣಾಳದೊಳಗಡೆ PbNO3 ಟ್ವಾಯ್ಸ್ ಅಂದ್ರ ಸೀಸದ ನೈಟ್ರೇಟ್ ಅನ್ನು ತಗೊಂಡು ಅದಕ್ಕೆ ನಾವ್ ಏನ್ ಮಾಡೋಣ ಅಂದ್ರ ಉಷ್ಣವನ್ನ ಕೊಡೋಣ. ನೋಡಿ, ಉಷ್ಣ ಕೊಟ್ಟದೀವಿ ಅಂದ್ರೆ ಇದು ಯಾವ ರಾಸಾಯನಿಕ ಕ್ರಿಯೆ ವಿಧ ಆಗ್ತದೆ ಅಂದ್ರೆ ವಿಭಜನೆ ಕ್ರಿಯೆ ಆಗ್ತದೆ. ನಿಮ್ಗೆ ಗೊತ್ತದ. ಉಷ್ಣವನ್ನ ಕೊಟ್ಟಿದೀವಿ. ಉತ್ಪನ್ನ ಏನೇನ್ ಬರ್ತದ? PbO ಬರ್ತದ, ಪ್ಲಸ್ NO2 ಬರ್ತದ, ಅದ್ರ ಜೊತೆಗೆ ಇಲ್ಲಿ ಕೆಳಗೆ ಬರೀತಾನೆ ನೋಡ್ರಿ, ಆಕ್ಸಿಜನ್ ಬರ್ತದೆ. ನೋಡ್ರಿ, ಸೀಸದ ನೈಟ್ರೇಟ್ ಅನ್ನ ಒಂದು ಪ್ರಣಾಳದೊಳಗಡೆ ಹಾಕೋಣ. ಅದಕ್ಕೆ ಸ್ವಲ್ಪ ಉಷ್ಣವನ್ನು ಕೂಡ ಇಲ್ಲಿ ಕೊಡಾಚಾರ ನೋಡ್ರಿ, ಬರ್ನರ್ ಅನ್ನ ಬಳಸ್ಕೊಂಡು ಉಷ್ಣವನ್ನ ಕೊಡಾಚಾರ. ಉಷ್ಣವನ್ನ ಕೊಟ್ಟಾಗ ಸೀಸದ ಆಕ್ಸೈಡ್ ಬಿಡುಗಡೆ ಆಗ್ತದ, ಆಮೇಲೆ ನೈಟ್ರೋಜನ್ ಆಕ್ಸೈಡ್ ಬಿಡುಗಡೆ ಆಗ್ತದ, ಆಕ್ಸಿಜನ್ ಬಿಡುಗಡೆ. ರಾಸಾಯನಿಕ ಕ್ರಿಯೆಯನ್ನ ನೀವ ಸರಿದೂಗಿಸ್ರಿ, ನಿಮ್ಗೆ ಗೊತ್ತಾಗ್ತದೆ. ಒಂದ್ ಸರಿ ತೆಗಿಸ್ಬಿಡೋಣ, ಒಂದ್ಸರ್ತಿ ಈಗ ರಾಸಾಯನಿಕ ಕ್ರಿಯೆಯನ್ನು ಸರಿದೂಗಿಸೋಣ. ಆಕ್ಸಿಜನ್ಗಳು ನೋಡಿ ಯಾವ ಹೆಚ್ಚಿರ್ತಾವ ಅಂತ ಮೊದಲು ನೋಡ್ಕೊಳ್ಳೋಣ. ಆಕ್ಸಿಜನ್ ಎಷ್ಟದಾವ ಅಂದ್ರ 6 ಆಕ್ಸಿಜನ್ ಅದಾವ. ಇಲ್ಲಿ ಎಷ್ಟದಾವ್ರಿ? 2, 4 ಅದಾವ. ಇಲ್ಲೊಂದು 5 ಐತಿ. ಇದಕ್ಕೆ ಏನ್ ಮಾಡೋಣ ಅಂದ್ರೆ ಇಲ್ಲಿ 2 ಬರೀನು 6 ಆಕ್ಸಿಜನ್ ಅದು. ಇಲ್ಲಿ ಆಕ್ಸಿಜನ್ ಅನ್ನ 2 ಮಾಡಕ್ ಹೋಗಿ Pb2 ಆಗಿಬಿಡ್ತಾವ. ನೀವು ರಾಸಾಯನಿಕ ಸರಿದೂಗಿಸೋದು ಏನು ಬಹಳ ಟಫ್ ಅಲ್ಲ, ಆಲ್ರೆಡಿ ಕಲ್ತಿರ್ತೀರಿ ನೀವು. Pb2 ಆಯ್ತು. ನೈಟ್ರೋಜನ್ಗಳು 4 ಆಗಿಬಿಟ್ಟು 2 4 ಆಗಿಬಿಡ್ತಾವ. ಅದಕ್ಕೆ ಇಲ್ಲಿ ನೈಟ್ರೋಜನ್ 4 ಬರೀನು 4 ನೈಟ್ರೋಜನ್, ಆಕ್ಸಿಜನ್ 2. ಆಕ್ಸಿಜನ್ ಎಲ್ಲ ಬ್ಯಾಲೆನ್ಸ್ ಅದು. 3 2 6 12, 2 4 2 8, 1 2 10, 1 12 ಕರೆಕ್ಟ್ ಬ್ಯಾಲೆನ್ಸ್ ಆಗಿದೆ. ಈಗ ಚಿತ್ರದಲ್ಲಿ ಚಿತ್ರದ ಮೂಲಕ ತೋರಿಸುವ ಪ್ರಯೋಗದಲ್ಲಿ ಕಂದು ಬಣ್ಣದ ಧೂಮ ಉಂಟಾಗಲು ಕಾರಣವೇನು? ಕಂದು ಬಣ್ಣದ ಧೂಮ ಉಂಟಾಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ನೈಟ್ರೋಜನ್ ಡೈಆಕ್ಸೈಡ್. ಅಲ್ಲಿ ಕಂದು ಬಣ್ಣದ ಧೂಮ ಐತಿ ನೋಡ್ರಿ, ಇದು ಏನಪ್ಪಾ ಅಂತಂದ್ರೆ ನೈಟ್ರೋಜನ್ ಡೈಆಕ್ಸೈಡ್. ಕಂದು ಬಣ್ಣದ ಧೂಮ ಉಂಟಾಗಲು ಕಾರಣ ಏನಪ್ಪಾ ಅಂತಂದ್ರೆ ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ಯಾವ ಬಣ್ಣದಾಗ ಐತಪ್ಪ ಅಂದ್ರೆ ಕಂದು ಬಣ್ಣದ ಧೂಮ ಐತಿ. ಇದ ಏನಪ್ಪಾ ಅಂತಂದ್ರೆ ನೈಟ್ರೋಜನ್ ಆಕ್ಸೈಡ್. ಈ ಕ್ರಿಯೆಯಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆ ಆಗುವುದರಿಂದ ಇಲ್ಲಿ ಕಂದು ಬಣ್ಣ ಉಂಟಾಗುತ್ತದೆ. ನೆಕ್ಸ್ಟ್, ರಾಸಾಯನಿಕ ಕ್ರಿಯೆಯಲ್ಲಿ ನೋಡ್ರಿ 2 ಅಂಕದ ಪ್ರಶ್ನೆಗಳು ಬರ್ತಾವ. 1 ಅಂಕದ ಪ್ರಶ್ನೆಗಳು ಮುಗಿದವೆ. ರಾಸಾಯನಿಕ ಕ್ರಿಯೆ ಜರುಗಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಯಾವ? ರಾಸಾಯನಿಕ ಕ್ರಿಯೆ ನಡೆದದ ಅಂತ ಹೇಳಿ ನಮ್ಗೆ ಗೊತ್ತಾಗಬೇಕಾರ ಸಹಾಯ ಮಾಡತಕ್ಕಂತ ಕೆಲವೊಂದಿಷ್ಟು ವೀಕ್ಷಣೆಗಳು ಬರ್ತಾವ. ಆ ವೀಕ್ಷಣೆಗಳು ಯಾವ್ಯಾವ? ಮೊದಲನೇದಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ. ಸ್ಥಿತಿ ಬದಲಾವಣೆ, ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಇವು. ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ. 3ನೇದು ಅನಿಲ ಬಿಡುಗಡೆ. 4ನೇದು ಏನಪ್ಪಾ ಅಂತಂದ್ರ ತಾಪದಲ್ಲಿ ಬದಲಾವಣೆ. ಇವು ಅಷ್ಟ ಮರಿಬೇಡ್ರಿ, ಇವು 4 ಬಹಳಷ್ಟು ಇಂಪಾರ್ಟೆಂಟ್. 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರ. ತಾಪದಲ್ಲಿ ಬದಲಾವಣೆ ಇವು ಏನಪ್ಪಾ ಅಂತಂದ್ರ ವೀಕ್ಷಣೆಗಳು. ನಾವು ರಾಸಾಯನಿಕ ಕ್ರಿಯೆ ನಡೆದದ ಅಂತ ಹೇಳಿ ಗುರ್ತಾಗಬೇಕಾರ ಎಷ್ಟು ವೀಕ್ಷಣೆಗಳು ಕಂಡು ಬಂದವು ಅಂತ ತಿಳ್ಕೊರಿ. ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದದ ಅಂತ ಹೇಳಿ ನಾವು ತಿಳ್ಕೊಬೇಕು. ಓಕೆ, ನೆಕ್ಸ್ಟ್, ಸಂಯೋಗ ಕ್ರಿಯೆ ಎಂದರೆ? 37ನೇ ಪ್ರಶ್ನೆ. ಸಂಯೋಗ ಕ್ರಿಯೆ ಎಂದರೆ ಏನಕ್ಕ ಹೇಳೈತಿ ನಿಮಗೆ? ಸಂಯೋಗ ಕ್ರಿಯೆ ಅಂದ್ರ 2 ಪ್ರತಿವರ್ತಕಗಳು, 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರ್ಕೊಂಡು ಒಂದೇ ಒಂದು ಉತ್ಪನ್ನವನ್ನು ಉಂಟು ಮಾಡ್ತಿದಂತರ ಅಂತಹ ಒಂದು ರಾಸಾಯನಿಕ ಕ್ರಿಯೆಗೆ ನಾವು ಏನ್ ಕರಿತೀವಿ? ಸಂಯೋಗ ಕ್ರಿಯೆ ಅಂತ ಹೇಳಿ ಕರಿತೀವಿ. ಉದಾಹರಣೆ ಕೊಡ್ರಿ ಅಂದ್ರ ನೀವು ಬಹಳಷ್ಟು ಉದಾಹರಣೆ ನೋಡ್ಬೋದು. ಕಾರ್ಬನ್ ಅನ್ನ ತಗೋರಿ, ಅದಕ್ಕೆ ಆಕ್ಸಿಜನ್ ಅನ್ನ ಸೇರಿಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಂಟು ಮಾಡ್ರಿ. ನೀರನ್ನ ಉಂಟು ಮಾಡ್ಬೇಕಾದ್ರೆ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಸೇರ್ಕೊಂಡು ನೀರು ಉಂಟಾಗ್ತದ. ಆಮೇಲೆ ಇನ್ಕ ನೋಡಿದ ಪ್ರಕಾರ ಮ್ಯಾಗ್ನೀಷಿಯಂ ಅನ್ನು ತಗೋರಿ, ಮ್ಯಾಗ್ನೀಷಿಯಂ ಆಕ್ಸಿಜನ್ ನೊಂದಿಗೆ ಸೇರಿಸಿ ಅವಾಗ ಮ್ಯಾಗ್ನೀಷಿಯಂ ಆಕ್ಸೈಡ್ ಬಿಡುಗಡೆ ಆಗ್ತದ. ನೋಡ್ರಿ, 2 ಪ್ರತಿವರ್ತಕಗಳು ಸೇರ್ಕೊಂಡು ಒಂದೇ ಒಂದು ಪ್ರತಿವರ್ತಕವನ್ನು ಉಂಟು ಮಾಡ್ತಿದ್ರ ಅಂತಹ ಒಂದು ರಾಸಾಯನಿಕ ಕ್ರಿಯೆಗೆ ನಾವೇನ್ ಕರಿತೀವಿ? ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಇಷ್ಟೇನಪ್ಪ ಅಂತಂದ್ರೆ ಉದಾಹರಣೆ ಏನಾದ್ರು ಬಹಳಷ್ಟು ಅದ. ಉದಾಹರಣೆ ಸಾಕೆ, ಯಾವ್ದಾದ್ರು ಒಂದು. ವಿಭಜನೆ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ವಿಭಜನೆ ಕ್ರಿಯೆ ಅಂದ್ರೆ
ಒಂದೇ ಒಂದು ಪ್ರತಿವರ್ತಕ ಸೇರ್ಕೊಂಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗ್ತಿದ್ವು ಅಂದ್ರೆ ಅಂತಹ ಒಂದು ರಾಸಾಯನಿಕ ಕ್ರಿಯೆಗೆ ನಾವೇನು ಕರಿತೀವಿ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆ ಹೇಳ್ಬೇಕಂದ್ರ ಈಗ ಇನ್ಕ ನೋಡ್ಕೊಂಡ್ರೆ ನೀವು ಸೀಸದ ನೈಟ್ರೇಟ್ ಅನ್ನ PbNO3 ಟಾಯ್ಸ್ ಅನ್ನ ನೋಡ್ಕೊಂಡಿದ್ರಿ ನೋಡ್ರಿ. ಇದಕ್ಕೆ ನಾವು ಉಷ್ಣವನ್ನ ಕೊಟ್ಟಿವಿ. ಉಷ್ಣವನ್ನ ಕೊಟ್ಟಾಗ PbO ಬಿಡುಗಡೆ ಆಯ್ತು, ಸೀಸದ ಆಕ್ಸೈಡ್. ಅದರ ಜೊತೆಗೆ ನೈಟ್ರೋಜನ್ ಡೈಆಕ್ಸೈಡ್, ಅದರ ಜೊತೆಗೆ ಆಕ್ಸಿಜನ್ ಬಿಡುಗಡೆ ಆಯ್ತು. ಇನ್ಕ ನೀವು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಿರಿ. ನೋಡಿ, ಒಂದೇ ಒಂದು ಪ್ರತಿವರ್ತಕದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಬಿಡುಗಡೆ ಆಗಿದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಬಿಡುಗಡೆ ಆಗಿರುವುದರಿಂದ ಇದು ವಿಭಜನೆ ಕ್ರಿಯೆಗೆ ಉದಾಹರಣೆ. ಇನ್ನೊಂದು ಹೇಳ್ತೀನಿ, AgCl ಅನ್ನ ತೋರಿ, ಬೆಳ್ಳಿಯ ಕ್ಲೋರೈಡ್. ಇದನ್ನ ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಸೂರ್ಯನ ಬೆಳಕು ಏನ್ ಮಾಡ್ತದಪ್ಪ ಅಂತಂದ್ರೆ ಬೆಳ್ಳಿಯ ಕ್ಲೋರೈಡ್ ನಿಂದ ಬೆಳ್ಳಿ ಮತ್ತು ಕ್ಲೋರಿನ್ ಅನ್ನ ಸಪರೇಟ್ ಮಾಡ್ತದೆ. ಅದಕ್ಕೆ Ag ಮತ್ತ ಅದರ ಜೊತೆಗೆ Cl2 ಬಿಡುಗಡೆ ಆಗ್ತದೆ. ರಾಸಾಯನಿಕ ಕ್ರಿಯೆಯನ್ನು ಬ್ಯಾಲೆನ್ಸ್ ಮಾಡ್ರಿ, ನಿಮ್ಗೆ ಬರ್ತಾಗ್ತದ. ಇದು ವಿಭಜನೆ ಕ್ರಿಯೆಗೆ ಉದಾಹರಣೆ. ಸ್ಥಾನಪಲ್ಲಟ ಕ್ರಿಯೆ ಎಂದರೇನು? ಇದಕ್ಕೂ ಒಂದು ಉದಾಹರಣೆ ಕೊಡ್ರಿ ನೋಡಿ. ಎಲ್ಲಾ ರಾಸಾಯನಿಕ ಕ್ರಿಯೆಗಳನ್ನ ಕೇಳ್ಯಾರ, ಬಹಳಷ್ಟು ಸುಲಭವಾದಂತ ನೇರವಾದಂತ ಪ್ರಶ್ನೆಗಳದಾವ. ನೇರವಾದಂತ ಪ್ರಶ್ನೆಗಳ ಇದನ್ನ ಇಷ್ಟು LB ಅನ್ನ ನೋಡ್ಕೊಂಡ್ರಿ ಅಂತ ತಿಳ್ಕೊರಿ, ನಿಮಗ ಸಾಕಷ್ಟು ವಿಷಯ ಕವರ್ ಆಗ್ತದ. ಒಮ್ಮೆ ಈ ಪಾಠಕ್ಕೆ ಸಂಬಂಧಪಟ್ಟಂಗ ಸುಮಾರು ಒಂದು 72 ಪ್ರಶ್ನೆಗಳದಮ್ಮ. ಆ 72 ಪ್ರಶ್ನೆಗಳನ್ನ ನೀವು ಡೀಪ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತ ತಿಳ್ಕೊರಿ, ಇನ್ನೊಂದ್ ಸರ್ತಿ ಪಾಠ ಕೇಳಿದಂಗ ಆಗ್ತದ. ಕೆಲವೊಂದಿಷ್ಟು ಕಾನ್ಸೆಪ್ಟ 2 ಸರ್ತಿ 3 ಸರ್ತಿ ರಿವಿಷನ್ ಆಗ್ತವ. ನಿಮ್ಗೆ ನೆನಪು ಇಟ್ಕೊಳಕ ಬಹಳಷ್ಟು ಹೆಲ್ಪ್ ಆಗ್ತವೆ. ಯಾಕಂದ್ರೆ ಪ್ರತಿ ಸಲನು ಪ್ರತಿಯೊಂದು ಕಾನ್ಸೆಪ್ಟ್ ಮ್ಯಾಗ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳನ್ನ ಕೇಳ್ಯಾರ, 4 ಅಂಕದ ಪ್ರಶ್ನೆಗಳನ್ನ ಕೇಳ್ಯಾರ. ಹಿಂಗ ನೀವು ಒಂದೊಂದು ಹಂತದೊಳಗಡೆ ನೀವು ಅಭ್ಯಾಸ ಮಾಡ್ಕೊತ ಬಂದಂಗ ಏನಾಗ್ತದಪ್ಪ ಅಂತಂದ್ರ ನಿಮ್ಗ ಆ ಕಾನ್ಸೆಪ್ಟ್ ಬಗ್ಗೆ ಕಾನ್ಫಿಡೆಂಟ್ ಬರ್ತದ. ಆ ಕಾನ್ಸೆಪ್ಟ್ ಸಂಪೂರ್ಣವಾಗಿ ಅರ್ಥ ಆಗ್ತದ. ಅರ್ಥ ಆಗುವುದರಿಂದ ಏನಾಗ್ತದಪ್ಪ ಅಂತಂದ್ರ ಇದ್ರಾಗ ಯಾವುದೇ ಕ್ವಶನ್ಸ್ ಅನ್ನ ನೀವು ಬಿಟ್ಟು ಬರಂಗಿಲ್ಲ. ಯಾಕಂದ್ರೆ ಪೂರ್ತಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಹೆಂಗೆ ಆಗ್ತಂದ್ರ ಆಯ್ತಂತ ತಿಳ್ಕೊರಿ. ಎಷ್ಟೇ ಅಪ್ಲೈಡ್ ಕ್ವಶನ್ಸ್ ಅನ್ನ ಕೇಳಿದ್ರ ನಿಮಗ ಬಿಡಿಸುವಂತಹ ಒಂದು ಎಲಿಜಿಬಲ್ ಬರ್ತದೆ. ಯಾಕಂದ್ರೆ ಈಗ ಆಲ್ರೆಡಿ ಪಾಠವನ್ನ ಕೇಳಿರಿ, ಅದ್ರ ಮೇಲೆ ಯಾವ ತೆರನಾಗಿ ಪ್ರಶ್ನೆಗಳನ್ನ ಕೇಳ್ತಾರ ಅಂತ ಹೇಳಿ ಗುರ್ತಾಗ್ಬೇಕಷ್ಟ ನಿಮ್ಗೆ. ಅದು ಗುರ್ತಾಯ್ತು ಅಂತ ತಿಳ್ಕೊರಿ, ನೀವು ಅದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರಿ ಅಂದ್ರ ನೀವು ಈಸಿಲಿ ಸ್ಕೋರ್ ಮಾಡ್ಬೋದು. ವಿಜ್ಞಾನ ವಿಷಯದೊಳಗಡೆ 100ಕ್ಕೆ 100 ಸ್ಕೋರ್ ಮಾಡ್ಬೋದು. ಈಗ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನು? ಸ್ಥಾನಪಲ್ಲಟ ಕ್ರಿಯೆ ಅಂದ್ರ ಯಾವುದು ಹೆಚ್ಚು ಕ್ರಿಯಾಶೀಲ ಧಾತು ಇರ್ತದೆ ನೋಡ್ರಿ, ಅದು ಕಡಿಮೆ ಕ್ರಿಯಾಶೀಲ ಧಾತುವನ್ನ ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವಂತಹ ಕ್ರಿಯೆಗೆ ನಾವೇನಂತ ಕರಿಬೇಕು? ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿಬೇಕು. ಹಂಗಾರೆ ಯಾವ್ದು ಹೆಚ್ಚು ಕ್ರಿಯಾಶೀಲ ಧಾತು? ನೀವು 1ನೇ ವಿಡಿಯೋದಾಗ ನೋಡ್ರಿ ಅಂದ್ರೆ 2ನೇ ವಿಡಿಯೋದೊಳಗಡೆ ನೋಡ್ರಿ ಅಂತ ಇದ ಪಾಠದೊಳಗಡೆ ಕ್ರಿಯಾಶೀಲತೆ ಸರಣಿಯನ್ನ ಬರ್ದೇನ. ಅದು ಪೊಟ್ಯಾಸಿಯಮ, ಸೋಡಿಯಮ, ಕ್ಯಾಲ್ಸಿಯಮ, ಮ್ಯಾಗ್ನೇಷಿಯಮ, ಅಲ್ಯೂಮಿನಿಯಮ, ಕಬ್ಬಿಣ, ಈ ತರ ಎಲ್ಲಾ ಕ್ರಿಯಾಶೀಲತೆ ಸರಣಿಯನ್ನ ಬರ್ದೇನಿ. ಆ ಕ್ರಿಯಾಶೀಲತೆ ಸರಣಿಯನ್ನ ನೋಡ್ಕೊಂಡ್ರೆ ಗೊತ್ತಾಗ್ತೈತಿ. ಇಲ್ಲ ಅಂತಂದ್ರ ಲೋಹಗಳು ಮತ್ತು ಅಲೋಹಗಳ ಪಾಠದೊಳಗಡೆ ಕ್ರಿಯಾಶೀಲತೆ ಸರಣಿ ಬರ್ತದೆ. ಆ ಕ್ರಿಯಾಶೀಲತೆ ಸರಣಿಯನ್ನ ನೋಡ್ಕೊಂಡಿರಿದ್ರ ಯಾವ್ದು ಅತಿ ಹೆಚ್ಚು ಕ್ರಿಯಾಶೀಲ ಧಾತು ಇರ್ತದೆ ನೋಡ್ರಿ, ಆ ಕೆಳಗಿರ್ತಕ್ಕಂತಹ ಲೋಹಗಳು ಅಂದ್ರೆ ಕಡಿಮೆ ಕ್ರಿಯಾಶೀಲ ಧಾತುಗಳನ್ನ ಸ್ಥಾನಪಲ್ಲಟಗೊಳಿಸ್ತವೆ. ಇಲ್ಲೊಂದು ಉದಾಹರಣೆ ಹೇಳ್ಬೇಕಲ್ಲ, ಉದಾಹರಣೆ ಹೇಳ್ತೇನೆ ನೋಡ್ರಿ. ಕಬ್ಬಿಣವನ್ನ ತಗೋರಿ. ಕಬ್ಬಿಣ ಅದರೊಂದಿಗೆ ತಾಮ್ರದ ಸಲ್ಫೇಟ್ ಅನ್ನ ಹಾಕಿ, ತಾಮ್ರದ ಸಲ್ಫೇಟ್ ಅನ್ನು ಎರಡು ಮಿಕ್ಸ್ ಮಾಡಿದಾಗ ಅಂದ್ರೆ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದಾಗ ಇಲ್ಲಿ ಏನಾಗ್ತದ ಅಂದ್ರೆ FeSO4 ಆಗ್ತದ ಮತ್ತು ತಾಮ್ರ ಇದ್ದಿದ್ದು ಹೊರಗುಳಿತೈತಿ. ಯಾಕೆ ತಾಮ್ರ ಹೊರಗುಳಿತೈತಿ? ಕಬ್ಬಿಣ ಇದ್ದಿದ್ದು ತಾಮ್ರಕ್ಕಿಂತ ಅತಿ ಹೆಚ್ಚು ಕ್ರಿಯಾಶೀಲ ಧಾತು ಐತಿ. ಆದ್ದರಿಂದ ಕಬ್ಬಿಣದ ಸಲ್ಫೇಟ್ ನೊಂದಿಗೆ ಉಳಿತದ, ತಾಮ್ರ ಇದ್ದಿದ್ದು ಹೊರಗೆ ಹಾಕ್ತದ. ತಾಮ್ರಕ್ಕಿಂತ ಕಬ್ಬಿಣವು ಅತಿ ಹೆಚ್ಚು ಕ್ರಿಯಾಶೀಲ ಧಾತು ಆಗಿರುವುದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಹೊರಗೆ ಹಾಕ್ತದ. ನೋಡ್ರಿ, ಅತಿ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನ ಅದರ ಸಂಯುಕ್ತದಿಂದ ತೆಗೆದು ಹಾಕುವ ಕ್ರಿಯೆಗೆ ಅಥವಾ ಸ್ಥಾನಪಲ್ಲಟಗೊಳಿಸುವಂತಹ ಕ್ರಿಯೆಗೆ ನಾವೇನು ಕರಿಬೇಕು? ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿಬೇಕು. ಉದಾಹರಣೆ ಇದು. ಇನ್ನೊಂದು ಉದಾಹರಣೆ ನೋಡ್ರಿ, ಜಿಂಕ್ ಅನ್ನ ತಗೋರಿ, ಜಡ್ಡೆನ್ ಅನ್ನ ತಗೋರಿ, ಅದನ್ನು ತಾಮ್ರದ ಸಲ್ಫೇಟ್ ನೊಂದಿಗೆ ವರ್ತಿಸಿದಾಗ ಏನಾಗ್ತದಪ್ಪ ಅಂತಂದ್ರ ಜಿಂಕ್ ಸಲ್ಫೇಟ್ ಆಗ್ತದ. ಆಮೇಲೆ ತಾಮ್ರ ಹೊರಗುಳಿತೈತಿ. ಇದು ಜಿಂಕ್ ಸಹಿತ ತಾಮ್ರಕ್ಕಿಂತ ಅತಿ ಹೆಚ್ಚು ಕ್ರಿಯಾಶೀಲ ಧಾತು ಅದ. ಆದ್ದರಿಂದ ಜಿಂಕ್ ಇದ್ದಿದ್ದು ತಾಮ್ರವನ್ನ ಹೊರಗೆ ಹಾಕ್ತದೆ. ಇನ್ನು ನೆಕ್ಸ್ಟ್
FeSO4 ಮತ್ತು CuSO4 Fe ಈ ರಾಸಾಯನಿಕ ಕ್ರಿಯೆ ಜರುಗಲು ಸಾಧ್ಯವೇ? ನಿಮ್ಮ ಉತ್ತರವನ್ನು ಈ ಅನ್ಕನ ಜಸ್ಟ್ ನೋಡ್ಕೊಂಡ್ ಬನ್ನಿ. ಸರಿ ಮ್ಯಾಲ್ ಕ್ವಶನ್ಸ್ ಹೋದ 40ನೇ ಪ್ರಶ್ನೆ ನೋಡ್ರಿ. ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿಟ್ಟಾಗ ಬಣ್ಣ ಬದಲಾಗುವುದೇಕೆ? ಈ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಕಬ್ಬಿಣದ ಮೊಳೆಯನ್ನ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿಟ್ಟಾಗ ಬಣ್ಣ ಬದಲಾವಣೆ ಆಗ್ತದ ಯಾಕಪ್ಪ ಅಂತಂದ್ರ ಇನ್ಕ ರಾಸಾಯನಿಕ ಕ್ರಿಯೆ ನೋಡ್ಕೊಂಡ್ರಲ್ಲ. CuSO4 ಕಬ್ಬಿಣದ ಮೊಳೆಯನ್ನ ತಾಮ್ರದ ಸಲ್ಫೇಟ್, ಇದು ತಾಮ್ರದ ಸಲ್ಫೇಟ್ ದ್ರಾವಣ, ಅದ್ರೊಳಗಡೆ ಕಬ್ಬಿಣದ ಮೊಳೆಯನ್ನ ಹಾಕ್ರಿ. ಕಬ್ಬಿಣದ ಮೊಳೆ ಇದ್ದಿದ್ದು ಏನ್ ಮಾಡ್ತದಪ್ಪ ಅಂತಂದ್ರ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಹೊರಗೆ ಹಾಕ್ತದ. ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಕಬ್ಬಿಣದ ಮೊಳೆಯು ತಾಮ್ರವನ್ನ ಹೊರಗೆ ಹಾಕುವುದರಿಂದ ಆ ರಾಸಾಯನಿಕ ಕ್ರಿಯೆಯಲ್ಲಿ ಬಣ್ಣ ಬದಲಾಗ್ತದ. ರಾಸಾಯನಿಕ ಸಮೀಕರಣ ಬರ್ರಿ ಅಂದಾರ, ಇದ ಅದರ ರಾಸಾಯನಿಕ ಸಮೀಕರಣ. ಈಗ ಜಸ್ಟ್ ನೋಡಿ, FeSO4 ಮತ್ತ ತಾಮ್ರದ ಸಲ್ಫೇಟ ಮತ್ತು ಪೆರಮ ಹೊರಗುಳಿದ ಅಂದ್ರೆ ಕಬ್ಬಿಣ ಹೊರಗುಳಿದ. ಇದು ರಾಸಾಯನಿಕ ಕ್ರಿಯೆ ಜರುಗಲು ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂದ. ರಾಸಾಯನಿಕ ಕ್ರಿಯೆ ಆಗಂಗಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಯಾಕೆ ಆಗಂಗಿಲ್ಲ ಅಂತ ಹೇಳಿ ನೀವು ಕೇಳ್ಬೋದು. ಯಾಕೆ ಆಗಂಗಿಲ್ಲ ಅಂದ್ರ ತಾಮ್ರವು ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಧಾತುವಾಗಿರುವುದರಿಂದ ತಾಮ್ರ ಇದ್ದಿದ್ದು ಕಬ್ಬಿಣವನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಉಲ್ಟಾ ಆಗ್ಯದ. ಇದನ್ನ ಇನ್ನ ಹಿಂಗಾಗ್ಬೋದು ನೋಡಿ, ಕಬ್ಬಿಣ ಇದ್ದಿದ್ದು ತಾಮ್ರವನ್ನ ಹೊರಗೆ ಹಾಕ್ತದೆ. ಯಾಕೆ ಕಬ್ಬಿಣ ಇದ್ದು ತಾಮ್ರವನ್ನ ಹೊರಗೆ ಹಾಕ್ತದೆ ಅಂದ್ರ ತಾಮ್ರಕ್ಕಿಂತ ಕಬ್ಬಿಣ ಅತಿ ಹೆಚ್ಚು ಕ್ರಿಯಾಶೀಲ ಧಾತು ಐತಿ. ನೋಡ್ರಿ, ಯಾರ ಸ್ಟ್ರಾಂಗ್ ಇರ್ತಾರ ನೋಡ್ರಿ, ವೀಕ್ ಇದ್ದವ್ರನ್ನ ಹೊರಗೆ ಹಾಕಿಬಿಡ್ತಾರ. ಅಂದ್ರ ಇಲ್ಲಿ ಸ್ಟ್ರಾಂಗ್ ಇರೋರು ಯಾರಪ್ಪ ಅಂತಂದ್ರ ಕಬ್ಬಿಣ ಸ್ಟ್ರಾಂಗ್ ಐತಿ, ವೀಕ್ ಇದ್ದದ್ದು ಯಾವ್ದಂದ್ರ ತಾಮ್ರ ಐತಿ, ಅದನ್ನ ಹೊರಗೆ ಹಾಕಿಬಿಡ್ತಾರೆ. ಅಂದ್ರೆ ಕಡಿಮೆ ಕ್ರಿಯಾಶೀಲ ಐತಿ, ಅದನ್ನ ಹೊರಗೆ ಹಾಕಿಬಿಡ್ತಾರೆ. ಇಲ್ಲಿ ತಾಮ್ರ ಇದ್ದಿದ್ದು ಕಡಿಮೆ ಕ್ರಿಯಾಶೀಲ ಧಾತು ಐತಿ, ಅಲ್ಲೇ ಸೇಮ್ ಅಲ್ಲ. ತಾಮ್ರ ಇದ್ದಿದ್ದು ಕಡಿಮೆ ಕ್ರಿಯಾಶೀಲ ಧಾತು ಐತಿ, ಕಬ್ಬಿಣ ಅತಿ ಹೆಚ್ಚು ಕ್ರಿಯಾಶೀಲ ಧಾತು ಐತಿ. ಆದ್ದರಿಂದ ತಾಮ್ರ ಇದ್ದಿದ್ದು ಕಬ್ಬಿಣವನ್ನ ತೆಗೆದು ಹಾಕಲು ಸಾಧ್ಯವಿಲ್ಲ. ಇದು ರಾಸಾಯನಿಕ ಕ್ರಿಯೆ ಅಲ್ಲ. ನೆಕ್ಸ್ಟ್ 42ನೇ ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಅಯಾನುಗಳ ವಿನಿಮಯದಿಂದ ನಡೆಯುವಂತಹ ಒಂದು ಕ್ರಿಯೆಗೆ ಏನಂತ ಕರೀತಾರೆ ಅಂದ್ರೆ ದ್ವಿಸ್ಥಾನಪಲ್ಲಟ ಕ್ರಿಯೆ. ಉದಾಹರಣೆ ಇನ್ಕಮ್ ನೋಡ್ಕೊಂಡಿದ್ದೀವಿ ನೋಡಿ, Na2SO4 ಬಹಳ ಸಲ ನೋಡಿದೀವಿ. ಇದರ ರಾಸಾಯನಿಕ ನೋಡಿ 2 ಸಲ ರಿಪೀಟ್ ಆಗಿದೆ. ಹಿಂಗ LBAನ ಬಿಡಿಸುವುದರಿಂದ ಏನಾಗ್ತದಪ್ಪ ಅಂತಂದ್ರ ಬಹಳಷ್ಟು ಸರ್ತಿ ಕ್ವಶನ್ಸ್ಗಳು ರಿಪೀಟ್ ಆಗುವುದರಿಂದ ನಿಮಗ ನೆನಪು ಉಳಿತದ. ಜಾಸ್ತಿ ಕ್ವಶನ್ಸ್ ನೆನಪು ಉಳಿತಾವ. ನೆನಪು ಉಳಿಯುವುದರಿಂದ ಇದ್ರಾಗ ಯಾವುದೇ ಕ್ವಶನ್ ಬಂದ್ರು ನಾನು ಬಿಡಿಸ್ತೇನೆ ಅನ್ನುವಂತಹ ಕಾನ್ಫಿಡೆಂಟ್ ನಿಮ್ಮಲ್ಲಿ ಬರ್ತದೆ. ನೋಡಿ, BaSO4 ಒಂದು ಉದಾಹರಣೆ ಬರಿ ಅಂದಾರ, ಉದಾಹರಣೆ ಬರ್ದ್ವಿ. ಪ್ಲಸ್ ಇದು ಮತ್ತೆ Na+Cl ಅಲ್ಲ, NaCl ಸೋಡಿಯಂ ಕ್ಲೋರೈಡ್. ಓಕೆ.